ಇವತ್ತು ರಾತ್ರಿ ಕಾಯ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮಧ್ಯರಾತ್ರಿ ಇಡೀ ಮನೆ ಗಾಢ ನಿದ್ದೆಯಲ್ಲಿದೆ. ಆ ಟೈಮಲ್ಲಿ ನಮ್ಮದೇ ಮನೆಯವರ ಮೊಬೈಲ್ಗೆ ಇಂಥದೊಂದು ಮೆಸೇಜ್ ಬಂದ್ರೆ ಏನಾಗ್ಬಹುದು? ಹಾರ್ಟ್ ಬೀಟ್ ಫಾಸ್ಟ್ ಆಗತ್ತೆ ಅಲ್ವಾ? ಏನೋ ನಡೀತಿದೆ, ನಮ್ಮದೇ ಮನೆಯಲ್ಲಿ ನಮಗೆ ಗೊತ್ತಿಲ್ಲದ ಏನೋ ದೊಡ್ಡ ರಹಸ್ಯ ಇದೆ ಅಂತ ತಲೆಗೆ ಹುಳ ಬಿಟ್ಟಂಗಾಗತ್ತೆ. ಇದೇ ಒಂದು ಚಿಕ್ಕ ಮೆಸೇಜ್ ಇವತ್ತಿನ ನಮ್ಮ ಈ ಕಥಾನಕದ ಹೈಲೈಟ್. ಬನ್ನಿ, ಈ ರಹಸ್ಯದ ಆಳಕ್ಕೆ ಇಳಿಯೋಣ. ಈ ಕುತೂಹಲಕಾರಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ ನಾವೊಂದು ಅದ್ಭುತವಾದ ಸಸ್ಪೆನ್ಸ್ ಇರೋ ನೈಜ ಘಟನೆಯನ್ನ ಡಿಕೋಡ್ ಮಾಡ್ತಾ ಇದೀವಿ. ಇದು ಬರೀ ಒಂದು ಮನೆಯ ಕಥೆ ಅಲ್ಲ. ನಮ್ಮ ಮೈಂಡ್ ಹೇಗೆ ಸಣ್ಣ ಪುಟ್ಟ ಸುಳಿವುಗಳನ್ನ ಇಟ್ಕೊಂಡು ತನಗೆ ತಾನೇ ಒಂದು ಭೀಕರ ಕಥೆ ಕಟ್ಟುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಕಣ್ಣಿಗೆ ಕಾಣೋ ಪ್ರತಿಯೊಂದು ವಿಷಯದ ಹಿಂದೆಯೂ ನಮ್ಗೆ ಊಹಿಸಲು ಆಗದ ಬೇರೊಂದು ಮುಖ ಇರ್ಬೋದು ಅನ್ನೋದನ್ನ ಈ ವಿಶ್ಲೇಷಣೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೆ. ಕತೆ ಶುರುವಾಗೋದು ಒಂಥರ ಸ್ಮಶಾನ ಮೌನ ಆವರಿಸಿದ್ದ ವಾತಾವರಣದಿಂದ. ಟೈಮ್ ಕರೆಕ್ಟಾಗಿ ರಾತ್ರಿ 12 ಗಂಟೆ. ಎಲ್ರೂ ಮಲಗಿದ್ದಾರೆ. ಪಿನ್ ಡ್ರಾಪ್ ಸೈಲೆನ್ಸ್. ಆದ್ರೆ ಆ ದಟ್ಟ ಕತ್ತಲಿನಲ್ಲಿ ಒಂದು ರೂಮಿನ ಬಾಗಿಲಿನ ಸಂಧಿಯಿಂದ ಮಾತ್ರ ಲೈಟ್ ಬರ್ತಾ ಇದೆ. ಅಲ್ಲಿನ್ನೂ ಲೈಟ್ ಆಫ್ ಆಗಿಲ್ಲ. ಆ ಕತ್ತಲಿನಲ್ಲಿ ಬೆಳಗುತ್ತಿರೋ ಆ ಒಂದು ಲೈಟ್ ಮುಂಬರುವ ದೊಡ್ಡ ನಿಗೂಢತೆಯ ಮೊದಲ ಸುಳಿವು. ಆ ಸೀನ್ ನೆನ್ಸ್ಕೊಂಡ್ರೇನೆ ಒಂಥರ ಉಸಿರು ಕಟ್ಟೋ ವಾತಾವರಣ, ಒಂದು ವಿಚಿತ್ರವಾದ ಭಯ ಕ್ರಿಯೇಟ್ ಆಗತ್ತೆ. ಈ ಮನೆಯ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ಇದೊಂದು ತುಂಬಾನೇ ಶಾಂತಿಯುತವಾದ ನಾರ್ಮಲ್ ಫ್ಯಾಮಿಲಿ. ಅಪ್ಪ, ಅಮ್ಮ, ನಿರೂಪಕ ಮತ್ತೆ ಅತ್ತೆ ಇದ್ದಾರೆ. ಮನೆಯ ದೊಡ್ಡ ಮಗ ಅಂದ್ರೆ ಅಣ್ಣ 2 ವರ್ಷದಿಂದ ಫಾರಿನ್ನಲ್ಲಿದ್ದಾನೆ. ಇಲ್ಲಿ ನಾವು ಮೇನ್ ಆಗಿ ಗಮನಿಸಬೇಕಾದ ಪಾತ್ರ ಅಂದ್ರೆ ಅತ್ತೆ. ಇವರು ಇಡೀ ಮನೆಗೆ ಒಂಥರ ಆಧಾರ ಸ್ತಂಭ ಇದ್ದಂಗೆ. ತುಂಬಾನೇ ಕೇರಿಂಗ್, ಪ್ರೀತಿ ತೋರಿಸೋ ಜೀವ ಅವರು. ಇಂಥ ಒಂದು ಸ್ವೀಟ್ ಫ್ಯಾಮಿಲಿಯಲ್ಲಿ ಮುಂದೆ ನಡೆಯೋ ಆ ಕರಾಳ ಘಟನೆಗಳು ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. ಆದ್ರೆ ಲೈಫಲ್ಲಿ ಎಲ್ಲವೂ ಯಾವಾಗ್ಲೂ ಒಂದೇ ಥರ ಇರಲ್ಲ ಅಲ್ವಾ? ಇದ್ದಕ್ಕಿದ್ದಂತೆ ಮನೆಯ ವಾತಾವರಣನೇ ಚೇಂಜ್ ಆಗಕ್ಕೆ ಶುರುವಾಗುತ್ತೆ. ಯಾವಾಗ್ಲೂ ನಗುನಗುತ್ತಾ ಇರ್ತಿದ್ದ ಅತ್ತೆಯ ಬಿಹೇವಿಯರಲ್ಲಿ ಸಡನ್ನಾಗಿ ಚೇಂಜಸ್ ಕಾಣಿಸುತ್ತೆ. ಎಲ್ಲರ ಜೊತೆ ಬೆರೆಯುತ್ತಿದ್ದವರು ಇದ್ದಕ್ಕಿದ್ದಂತೆ ಒಂಟಿಯಾಗಿರೋಕೆ ಶುರು ಮಾಡ್ತಾರೆ. ಏನೋ ಒಂಥರ ಗುಟ್ಟು ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಣ್ಣಲ್ಲಿ ಆತಂಕ, ಮುಖದಲ್ಲಿ ಮೌನ. ಇದೆಲ್ಲ ನೋಡಿದ್ರೆ ಯಾರಿಗಾದ್ರೂ ಡೌಟ್ ಬರೋದು ಗ್ಯಾರಂಟಿ. ಏನೋ ದೊಡ್ಡ ಅನಾಹುತ ಕಾದಿದೆ ಅಂತ ಅನ್ಸೋಕೆ ಶುರುವಾಗತ್ತೆ. ಈ ಅನುಮಾನ ಅನ್ನೋದು ಒಂದೇ ದಿನದಲ್ಲಿ ಬಂದಿದ್ದಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೇಗ್ ಬಿಲ್ಡ್ ಆಯ್ತು ಗೊತ್ತಾ? ಫಸ್ಟ್ ಸ್ಟೆಪ್, ಅತ್ತೆ ರಾತ್ರಿ ಹೊತ್ತು ಯಾರಿಗೋ ಕಂಟಿನ್ಯೂಸ್ ಆಗಿ ಫೋನ್ನಲ್ಲಿ ಮಾತಾಡೋದು. ಆ ಪಿಸು ಮಾತುಗಳು ಮನೆಯವರ ನಿದ್ದೆ ಕೆಡಿಸ್ತವೆ. ಸೆಕೆಂಡ್ ಸ್ಟೆಪ್, ಯಾವಾಗ್ಲೂ ಓಪನ್ ಇರ್ತಿದ್ದ ರೂಮ್ ಡೋರ್ ಈಗ ಒಳಗಿನಿಂದ ಲಾಕ್ ಆಗ್ತಾ ಇದೆ. ಇದು ಟೆನ್ಷನ್ ಲೆವೆಲ್ನ ಡಬಲ್ ಮಾಡತ್ತೆ. ಫೈನಲಿ ಥರ್ಡ್ ಸ್ಟೆಪ್, ಫೋನ್ ಸ್ಕ್ರೀನ್ ಮೇಲೆ ಆಕ್ಸಿಡೆಂಟಲ್ ಆಗಿ ಕಾಣಿಸಿದ ಆ ಮೆಸೇಜ್, ಇವತ್ ರಾತ್ರಿ ಕಾಯ್ತೀನಿ. ಈ 3 ಪುರಾವೆಗಳು ಸಾಕು ಯಾರ್ ಮೈಂಡ್ನಲ್ಲಾದ್ರೂ ಒಂದು ಭೀಕರ ಕತೆ ಸೃಷ್ಟಿಯಾಗೋಕೆ. ಆತಂಕ ಪೀಕ್ಗೋಗೋದು ಈ ಒಂದು ಮಾತಿನಿಂದ. ಮಧ್ಯರಾತ್ರಿ ನೀರ್ ಕುಡಿಯೋಕೆ ಅಂತ ಎದ್ದಾಗ ಅತ್ತೆ ರೂಮ್ ಬಾಗ್ಲು ಸ್ವಲ್ಪ ಓಪನ್ ಇರುತ್ತೆ. ಒಳಗಡೆಯಿಂದ ಒಂದು ಮೆಲುಧ್ವನಿ ಕೇಳಿಸ್ತೆ. ಇನ್ನೂ ಯಾರಿಗೂ ಗೊತ್ತಾಗ್ಬಾರ್ದು. ಆಕ್ಚುಲಿ ಆ ಕ್ಷಣ ಜಗತ್ತೇ ಸ್ತಬ್ಧ ಆದಂಗಾಗತ್ತೆ. ಅಂದ್ರೆ ಆ ರೂಮಲ್ಲಿ ಅತ್ತೆ ಒಬ್ರೇ ಇರ್ಲಿಲ್ಲ. ಈ ಒಂದು ವಾಕ್ಯ ಇಡೀ ಕತೆ ಡೈರೆಕ್ಷನನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಮೈಂಡಲ್ಲಿ ದೊಡ್ಡ ದ್ರೋಹದ ಪಿಕ್ಚರ್ ಆಲ್ರೆಡಿ ರೆಡಿಯಾಗೋಗುತ್ತೆ. ಈಗ ಆ ನಿರ್ಣಾಯಕ ರಾತ್ರಿಗೆ ಬರೋಣ. ಮನೆಯಲ್ಲಿ ಯಾರಿಗೂ ನಿದ್ದೆ ಬರ್ತಿಲ್ಲ. ಏನೇ ಆದ್ರೂ ಸರಿ, ಇವತ್ತು ಇದ್ರ ಸತ್ಯ ಗೊತ್ತಾಗ್ಲೇಬೇಕು ಅಂತ ಕಾರಿಡಾರ್ ಕತ್ತಲಲ್ಲಿ ಕಾಯ್ತಾ ನಿಂತಿದ್ದಾರೆ. ಆ ತಣ್ಣನೇ ನೆಲ, ಟಿಕ್ ಟಿಕ್ ಅನ್ನೋ ಗಡಿಯಾರದ ಸದ್ದು, ಮತ್ತೆ ಎದೆಯಲ್ಲಿ ಡವಡವ ಅಂತಿರೋ ಹಾರ್ಟ್ ಬೀಟ್, ಪ್ರತಿಯೊಂದು ಸೆಕೆಂಡ್ ಕೂಡ ಒಂದೊಂದು ಯುಗತ್ತರ ಫೀಲ್ ಆಗ್ತಿದೆ. ಆ ಕತ್ತಲಲ್ಲಿ ಕಾಯೋದಿದೆಯಲ್ಲ, ಅದು ಬರೀ ವೇಟಿಂಗ್ ಅಲ್ಲ, ಅದೊಂದು ದೊಡ್ಡ ಬ್ಲಾಸ್ಟ್ಗೆ ಮುನ್ನುಡಿ. ಆ ರಾತ್ರಿ ಏನೇನಾಯ್ತು ಅಂತ ಟೈಮ್ಲೈನ್ ಪ್ರಕಾರ ನೋಡೋದಾದ್ರೆ, ಕರೆಕ್ಟಾಗಿ ರಾತ್ರಿ 12 ಗಂಟೆ. ನಿರೀಕ್ಷೆಯಂತೆಯೇ ಅತ್ತೆ ರೂಮಲ್ಲಿ ಲೈಟ್ ಆನ್ ಆಯ್ತು. ಕಾರಿಡೋರ್ ಕತ್ತಲಲ್ಲಿ ಆ ಬೆಳಕು ಸ್ಪಷ್ಟವಾಗಿ ಕಾಣಿಸ್ತಿದೆ. ಕೇವಲ ಕೆಲವು ನಿಮಿಷಗಳ ನಂತರ ಯಾರೋ ಹೊರ್ಗಿನಿಂದ ಬಂದು ಬಾಳ ಮೆಲ್ಲನೆ ಬಾಗಿಲು ತಟ್ಟೋ ಶಬ್ದ. ಯಾರೋ ಅಂತ ಕತ್ತಲ್ಲಿ ಮುಖ ಕಾಣಿಸ್ತಿಲ್ಲ, ಜಸ್ಟ್ ಒಂದು ನೆರಳು ಒಳಗೋಯ್ತು. ಆ ನೆರಳು ಒಳಹೋದ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಅದೇ ಪಿಸುಮಾತುಗಳು ಶುರುವಾಗುತ್ತೆ. ಕಾರಿಡಾರ್ನಲ್ಲಿ ಟೆನ್ಷನ್ ಲಿಟ್ರಲ್ ಆಗಿ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಬಿಲ್ಡ್ ಆಗಿದೆ. ಕಥೆ ಈಗ ತನ್ನ ಕ್ಲೈಮ್ಯಾಕ್ಸ್ ತಲುಪಿದೆ. ಬಾಗಿಲಾಚೆ ನಿಂತು ಬೆವರಿದ ಕೈಗಳಿಂದ ಆ ಬಾಗಿಲು ತಳ್ಳೋಕೆ ಹೋದಾಗ ತಲೆಯಲ್ಲೋಡ್ತಿರೋ ಒಂದೇ ಒಂದು ದೊಡ್ಡ ಪ್ರಶ್ನೆ, ನಮ್ಮ ಮನೆಯಲ್ಲಿ ಆಗ್ತಾ ಇರೋದಾದ್ರೂ ಏನು? ಇದೊಂದು ಸಿಂಪಲ್ ಪ್ರಶ್ನೆ ಅಲ್ಲ. ಇಲ್ಲಿ ಭಯ ಇದೆ, ಕನ್ಫ್ಯೂಷನ್ ಇದೆ, ನಾವೇ ನಂಬಿದವರಿಂದ ಮೋಸ ಆಗ್ತಿದೆಯಾ ಅನ್ನೋ ನಡುಕ ಇದೆ. ಈ ಫೀಲಿಂಗ್ನ ಎಕ್ಸ್ಪ್ಲೇನ್ ಮಾಡೋದೇ ಕಷ್ಟ. ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಎಷ್ಟೇ ಭಯ ಇದ್ರೂ ಧೈರ್ಯ ಒಟ್ಟುಗೂಡ್ಸಿ ಆ ಸ್ವಲ್ಪ ಓಪನ್ ಇದ್ದ ಬಾಗಿಲನ್ನ ನಿಧಾನವಾಗಿ ಮುಂದಕ್ಕೆ ತಳ್ಳಿದ್ರು. ಬಾಗಿಲು ಓಪನ್ ಆಗ್ತಿದ್ದ ಹಾಗೆ ಕಣ್ಣಿಗೆ ಕಾಣಿಸಿದ ಆ ದೃಶ್ಯ,
ಇಲ್ಲಿವರೆಗೂ ತಲೆಯಲ್ಲಿ ಓಡ್ತಿದ್ದ ಆ ಎಲ್ಲ ಕ್ರಿಮಿನಲ್ ಕಥೆಗಳಿಗೆ ಈಗ ಬ್ರೇಕ್ ಬೀಳೋ ಟೈಮ್ ಬಂದಿತ್ತು. ಸತ್ಯ ಏನು ಅಂತ ಮುಖಾಮುಖಿ ಆಗುವ ಆ ಕ್ಷಣ ನಿಜಕ್ಕೂ ಶಾಕಿಂಗ್. ಆ ರೂಮಲ್ಲಿದ್ದ ವ್ಯಕ್ತಿಯನ್ನ ನೋಡಿದ ತಕ್ಷಣ ಲಿಟ್ರಲ್ ಆಗಿ ಇಡೀ ಪ್ರಪಂಚನೇ ತಲೆಕೆಳಗಾದಂಗಾಯ್ತು. ಆ ಕತ್ತಲಲ್ಲಿ ಬಂದಿದ್ದ ಅತಿಥಿ ಬೇರ್ಯಾರೂ ಅಲ್ಲ, ಅವರು ನಮ್ಮ ಫ್ಯಾಮಿಲಿ ಡಾಕ್ಟರ್. ಹೌದು, ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದ ಫ್ಯಾಮಿಲಿ ಡಾಕ್ಟರ್ ಅವರು. ಒಂದೇ ಸೆಕೆಂಡ್ನಲ್ಲಿ ಅಲ್ಲಿಯವರೆಗೆ ತಲೆಯಲ್ಲಿದ್ದ ಆ ಎಲ್ಲಾ ಡೌಟ್ಸ್, ಭಯ, ದ್ರೋಹದ ಕಲ್ಪನೆಗಳು ಪುಡಿಪುಡಿಯಾಗಿ ಹೋಯ್ತು. ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್. ಇದನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಚಾನ್ಸೇ ಇರಲಿಲ್ಲ. ಆ ಮಧ್ಯರಾತ್ರಿ ಬಂದಿದ್ದು ಯಾವ ಅಪಾಯಕಾರಿ ವ್ಯಕ್ತಿಯೂ ಅಲ್ಲ, ಪ್ರಾಣ ಉಳಿಸೋ ವೈದ್ಯರು. ಆಮೇಲ್ ಗೊತ್ತಾಗಿದ್ದೇ ಈ ಕತೆಯ ಅಸ್ಲಿ ಮತ್ತು ಭಾವುಕ ಸತ್ಯ. ಅತ್ತೆ ಕಣ್ಣೀರ್ ಹಾಕ್ತಾ ಅದೆಲ್ಲದರ ಹಿಂದಿನ ನೈಜ ಕಾರಣನ ಬಿಚ್ಚಿಟ್ರು. ಆಕ್ಚುಲಿ ಅವರು ಒಂದು ಗಂಭೀರವಾದ ಹೆಲ್ತ್ ಇಶ್ಯೂಯಿಂದ ಬಳಲ್ತಾ ಇದ್ರು. ಫಾರಿನ್ನಲ್ಲಿರೋ ಅಣ್ಣನಿಗಾಗ್ಲಿ ಅಥವಾ ಮನೇಲಿರೋ ಯಾರಿಗಾಗ್ಲಿ ಈ ವಿಚಾರ ಗೊತ್ತಾಗಿ ಟೆನ್ಷನ್ ಮಾಡ್ಕೋಬಾರ್ದು ಅನ್ನೋದು ಅವರ ಒಂದೇ ಉದ್ದೇಶ ಆಗಿತ್ತು. ತಮ್ಗೇನಾದ್ರೂ ಪರವಾಗಿಲ್ಲ, ಮನೆಯವರ ನೆಮ್ಮದಿ ಹಾಳಾಗ್ಬಾರ್ದು ಅಂತ ಅವರು ಬಚ್ಚಿಟ್ಟು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಆ ಮಧ್ಯರಾತ್ರಿ ಭೇಟಿ, ಲಾಕ್ ಮಾಡಿದ ಬಾಗ್ಲು, ಆ ಪಿಸು ಮಾತುಗಳು, ಇದೆಲ್ಲ ಕೇವಲ ಆ ಕಾಯಿಲೆನ ಮುಚ್ಚಿಟ್ಟು ಕುಟುಂಬದವರ ಮುಖದಲ್ಲಿ ನಗು ಉಳಿಸೋಕ್ ಮಾಡಿದ ನಿಸ್ವಾರ್ಥ ಪ್ರಯತ್ನ. ಕತೆ ಸಂಪೂರ್ಣವಾಗಿ ಸಸ್ಪೆನ್ಸಿಂದ ಹೊರಬಂದು ಒಂದು ಆಳವಾದ ಎಮೋಷನ್ನಲ್ಲಿ ಎಂಡಾಯ್ತು. ಈ ಇಡೀ ಘಟನೆಯಿಂದ ನಮ್ಗೆಲ್ಲರಿಗೂ ಸಿಗೋ ಒಂದು ದೊಡ್ಡ ಪಾಠ ಇದೆ. ನಾವೀಗ ಈ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ನಲ್ಲಿದ್ದೀವಿ. ಈ ಸ್ಟೋರಿ ಬರೀ ಒಂದು ಮನೇಲ್ ನಡೆದ ಘಟನೆ ಮಾತ್ರ ಅಲ್ಲ, ನಮ್ಮ ಮನುಷ್ಯರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ತೋರ್ಸೋ ಅದ್ಭುತ ಪಾಠ. ಕಣ್ಣಿಗೆ ಕಂಡಿದ್ದೆಲ್ಲ, ಕಿವಿಗೆ ಬಿದ್ದಿದ್ದೆಲ್ಲ ಯಾವಾಗ್ಲೂ ಸಂಪೂರ್ಣ ಸತ್ಯ ಆಗಿರಲ್ಲ ಅನ್ನೋದನ್ನ ಇದು ನಮ್ಗೆ ಸ್ಟ್ರಾಂಗ್ ಆಗಿ ರಿಮೈಂಡ್ ಮಾಡುತ್ತೆ. ಈ ಡಿಫರೆನ್ಸ್ ನೋಡಿ, ಒಂದು ಕಡೆ ನಮ್ಮ ಊಹೆ ಹೇಗಿತ್ತು, ಗುಪ್ತವರ್ತನೆ ನೋಡಿದ ತಕ್ಷಣ ಇಲ್ಲೇನೋ ದೊಡ್ಡ ದ್ರೋಹ ನಡೀತಿದೆ, ಡೇಂಜರ್ ಇದೆ ಅಂತ ಮೈಂಡ್ ಫಿಕ್ಸ್ ಆಗಿತ್ತು. ಆದ್ರೆ ಇನ್ನೊಂದ್ ಕಡೆ ವಾಸ್ತವಿಕ ಸತ್ಯ, ಮನೆಯವರನ್ನ ಚಿಂತೆಯಿಂದ ಪಾರು ಮಾಡೋಕೆ ತನ್ನ ನೋವನ್ನ ತಾನೇ ನುಂಗ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಿದ್ದ ಒಬ್ಬ ತಾಯಿಯ ತ್ಯಾಗ. ಇದನ್ನ ನೋಡ್ದಾಗ ಅನ್ಸುತ್ತೆ, ನಾವಿಷ್ಟು ಬೇಗ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀವಿ ಅಲ್ವಾ. ಅರ್ಧಂಬರ್ಧ ಇನ್ಫಾರ್ಮೇಷನ್ ಇಟ್ಕೊಂಡು ರಿಲೇಷನ್ಶಿಪ್ಸ್ ಮೇಲೆ ಡೌಟ್ ಪಡೋದು ಎಷ್ಟು ಈಸಿ ನೋಡಿ. ವಿಶ್ಲೇಷಣೆಯ ಕೊನೆಗೆ ಈ ಒಂದು ಮಾತು ನಮ್ಮೆಲ್ಲರ ಮನಸ್ಸಲ್ಲಿ ಯಾವಾಗ್ಲೂ ಇರಬೇಕು. ನಾವು ನೋಡಿದುದೇ ಸತ್ಯ ಅಲ್ಲ, ಅದರ ಹಿಂದೆ ಇನ್ನೊಂದು ಸತ್ಯ ಇರಬಹುದು. ನೆಕ್ಸ್ಟ್ ಟೈಮ್ ಬರೀ ಮೇಲ್ನೋಟಕ್ಕೆ ಕಾಣೋ ವಿಷಯಗಳನ್ನ ಇಟ್ಕೊಂಡು ಯಾರ ಬಗ್ಗೆಯಾದ್ರೂ ಜಡ್ಜ್ ಮಾಡೋಕ್ ಮುಂಚೆ ಒಂದು ಕ್ಷಣ ನಿಂತು ಯೋಚಿಸಿ. ಆಕ್ಚುಲಿಯಲ್ಲಿ ಬೇರೇನೋ ನಡೀತಿರ್ಬೋದೇನೋ ಅಲ್ವಾ. ಆತುರದ ನಿರ್ಧಾರಗಳು ಸತ್ಯನ ಮುಚ್ಚಿ ಹಾಕುತ್ತೆ, ಮುಗ್ಧರಿಗೆ ನೋವು ಮಾಡುತ್ತೆ. ಹಾಗಾದ್ರೆ ನಿಮ್ಮ ಲೈಫ್ನಲ್ಲಿ ಈ ತರಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಿದ್ಯಾ? ಯೋಚನೆ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.